ಅನ್ಯ ಕೋಮಿನ ಯುವತಿಗೆ ಡ್ರಾಪ್ ಮಾಡಿದ್ದಕ್ಕೆ ಈಗ ಒಬ್ಬ ಯುವಕನನ್ನ ಒಂದ್ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ, ಥಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಅನ್ಯ ಕೋಮಿನ ಯುವತಿಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಥಳಿಸಿರುವಂತಹ ಘಟನೆ ಇವತ್ತು ಚಿತ್ರದುರ್ಗ ನಗರದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಉಮೇಶ್ ಅಂತ ಹೇಳಲಾಗ್ತಾ ಇದೆ. ಈಗ ಆತನನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ತನ್ನ ಜೊತೆ ಕೆಲಸ ಮಾಡುವ ಯುವತಿಗೆ ಡ್ರಾಪ್ ಮಾಡಿರ್ತಾನೆ ಆತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಯಾರೋ ಅವರ ಸಂಬಂಧಿಕರೋ ಯಾರೋ ಗೊತ್ತಿಲ್ಲ, ಅವರು ಈಗ ಆತನಿಗೆ ಥಳಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಅಲ್ಲಿಯ ಜಿಲ್ಲಾಸ್ಪತ್ರೆಗೂ ಕೂಡ ಈಗ ಹೋಗ್ಲಾಗ್ತದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಕೂಡ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ಅಂತ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಅನ್ಯ ಕೋಮಿನ ಯುವತಿ ಜೊತೆಗೆ ಒಬ್ಬ ಹುಡುಗ ಓಡಾಡಿದ್ರೇನೆ ತಪ್ಪ, ಡ್ರಾಪ್ ತಗೊಂಡ್ರೆ ತಪ್ಪ ಅನ್ನೋ ಪ್ರಶ್ನೆ ಈಗ. ನಾನು ಆ ಹುಡುಗಿ ಜೊತೆಗೆ ಹುಡುಗಿ ಹೋಗ್ತಿರ್ಬೇಕಾದ್ರೆ ಹಿಂಗೆ ಡ್ರಾಪ್ ಕೊಡ್ಕಂತ ಚೇಳ್ಗುಡ್ಡ ಹತ್ರ ಅವ್ರು ನಮ್ಮನೆ ಇರಜ್ನಟ್ಟಿ ನಮ್ಮೂರು, ಹಾಗೆ ಚೇಳ್ಗುಡ್ಡ ಹತ್ರ ಹೋಗ್ತಿದ್ನಲ್ಲ, ಹಂಗೆ ಬಿಟ್ಟವನ ಅಂತ ಹೋದೆ. ಅಷ್ಟೊತ್ತಿಗೆ ಅವ್ರು ಫೋನ್ ಮಾಡಿ ಅವರು ಹಿಂದೆ ಫಾಲೋ ಮಾಡ್ಕೊಂಬಂದು ನಮ್ಮ ಹಿಂದೆ ಈ ಮುಸ್ಲಿಮ್ಸ್ ಹುಡುಗಿನ ನೀವು ಹೆಂಗೆ ಕರ್ಕೊಂಡು ಹೋದೆ, ನೀನು ಹೆಂಗೆ ಇದು ಮಾಡಿದೆ ಅಂತ ಹೇಳಿ ನಾವು ಕೆಲಸ ಮಾಡ್ತೀವಿ ಸರ್, ಹಂಗೆ ಬಿಟ್ಟು ಬರೋಕ್ಕಂತ ಅಲ್ಲಿ ಬಂದೆ ಅಷ್ಟೇ ಅಂತ ನಾನು ಹೇಳ್ತೀನಿ. ಆ ಹುಡುಗಿನೂ ಹೇಳ್ತಿತ್ತು. ಹಂಗಾದ್ರೂ ಅವ್ರು ಕೇಳಿರೋದು ಹೆಂಗೆ ಬೇಕು ಹಂಗೆ ಹೊಡೆದಿದ್ದಾರೆ. ಇಲ್ಲೆಲ್ಲ ಬ್ಲಡ್ ಎಲ್ಲ ಓಪನ್ ಆಗಿದೆ, ಮೈಯೆಲ್ಲಾಗೆಲ್ಲ ಹೆಂಗೆ ಬೇಕೋ ಹಂಗೆ ಹೊಡೆದಿದ್ದಾರೆ ಸರ್. ತುಂಬ ಇಲ್ಲಿ ಇದು ಕನಕ ಸರ್ಕಲ್ ಹತ್ರ, ಅಲ್ಲಿ ಕನಕ ಸರ್ಕಲ್ ಹತ್ರ ಅಡ್ಡ ಹಾಕಿ ಆ ಕಡೆ ಇದ್ರ ಕರ್ಕೊಂಡೋಗಿ ಹೊಡೆದಿದ್ದು. ಇದು STM ಕಾಲೇಜ್ ಹತ್ರ ಹೊಡೆದಿದ್ದು. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ಏನ್ ಘಟನೆ ಇದು, ಏನ್ ಪ್ರಕರಣ, ಅಷ್ಟಕ್ಕೂ ಆತನಿಗೆ ಹೊಡೆದಿರೋರು ಯಾರು ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಚಂದನ, ಏನು ಮುಸ್ಲಿಂ ಯುವತಿಗೆ ಡ್ರಾಪ್ ನೀಡುವಂತ ಸಂದರ್ಭದಲ್ಲಿ ಏನು ಅಲ್ಲಿನ ಸ್ಥಳೀಯ ಯುವಕರು ಒಂದು ಹಲ್ಲೆ ನಡೆಸಿದರು ಎಂಬ ಆರೋಪ ಉಮೇಶ್ ಎಂಬ ಯುವಕನಿಂದ ಕೇಳಿಬಂದಿದೆ. ಏನು ಚಿತ್ರದುರ್ಗ ತಾಲೂಕಿನ ಈರಜ್ನಟ್ಟಿ ಗ್ರಾಮದ ಉಮೇಶ್ ಎಂಬ ಯುವಕ ಕೊಹಿನೂರು ಬಟ್ಟೆ ಅಂಗಡಿಯ ಕಾರ್ಮಿಕನಾಗಿರ್ತಾನೆ. ಅದೇ ಅಂಗಡಿಯಲ್ಲಿ ಮತ್ತೊಬ್ಬ ಒಂದು ಅನ್ಯ ಧರ್ಮದ ಯುವತಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗಾಗಿ ಕೆಲಸ ಮುಗಿಸ್ಕೊಂಡು ಆಕೆಯನ್ನ ಡ್ರಾಪ್ ಮಾಡೋದಕ್ಕೋಸ್ಕರ ಚೇಳ್ಗುಡ್ಡ ಬಡಾವಣೆಗೆ ಭೇಟಿ ನೀಡಿರ್ತಾನೆ. ಈ ಸಂದರ್ಭದಲ್ಲಿ ಏನು ಅಲ್ಲಿ ಸ್ಥಳೀಯರಾದಂತಹ 5 ಯುವಕರು ಈತನ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಯುವಕನಿಂದ ಕೇಳಿ ಬಂದಿದೆ. ಹೀಗಾಗಿ ಸ್ಥಳಕ್ಕೆ ಈಗಾಗಲೇ ಚಿತ್ರದುರ್ಗ ನಗರ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಏನು 5 ಯುವಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಲು ಒಂದು ಮನೆ ಬಳಿ ಕೂಡ ಪೊಲೀಸರು ಈಗಾಗಲೇ ತೆರಳಿದ್ದಾರೆ. ಈ ಒಂದು ವಿಚಾರ ತಿಳಿದಂತ ಏನು ಹಿಂದೂ ಪರ ಕಾರ್ಯಕರ್ತರು ಕೂಡ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಬಳಿ ಜಮಾಯಿಸಿದ್ದು ಕೂಡಲೇ ಆ ಒಂದು ಏನು ಕಿಡಿಗೇಡಿಗಳನ್ನ ಬಂಧಿಸುವಂತೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಹೀಗಾಗಿ ಈ ವಿಚಾರ ತಿಳಿದಂತ ಚಿತ್ರದುರ್ಗ ಜಿಲ್ಲಾ SP ಧರ್ಮೇಂದ್ರ ಕುಮಾರ್ ಮೀನಾ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಒಂದು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಚಂದನ. ಓಕೆ, ಧನ್ಯವಾದ ಸಿದ್ದರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.